ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ವಿಜಯ್ ಮಲ್ಯನ ಕುರಿತು ಒಂದೆರಡು ಮಾತುಗಳನ್ನು ಆಡುತ್ತೇವೆ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ನೀವು ಕೇಳಿದರೆ ನಂಬಲ್ಲ, ಒಬ್ಬ ವ್ಯಕ್ತಿ ಕಿಂಗ್ ಆಫ್ ಗಾಡ್ ಟೈಮ್ಸ್ ಅಂತ ಹೆಸರಾದವನು ಐಷಾರಾಮಿ ಜೀವನದಿಂದ ಕೋರ್ಟ್ಗಳ ಓಡಾಟದವರೆಗೆ ಬಂದಿದ್ದಾನೆ. ಅವನು ಯಾರು ಗೊತ್ತಾ? ವಿಜಯ್ ಮಲ್ಯ. ಇವನು ಬಿಲಿಯನ್ ರೂಪಾಯಿಯ ಎಂಪೈರ್ ಕಟ್ಟಿದವನು, ಆದರೆ ಈಗ ಕಾನೂನಿನಿಂದ ಓಡುತ್ತಿರುವನು. ಇದು ಅವನ ಕಥೆಯಲ್ಲ, ಇದು ನಮಗೆ ಬೇಕಾದ ಬಿಸಿನೆಸ್ ಪಾಠ. ಪ್ರತಿ ಮಹಾನ್ ವ್ಯಕ್ತಿಯ ಕಥೆಗೆ ಒಂದು ಚಿಕ್ಕ ಚಿಂಗಾರಿ ಇರುತ್ತದೆ. ವಿಜಯ್ ಮಲ್ಯರವರ ಚಿಂಗಾರಿ ಶುರುವಾಗಿತ್ತು ಕೇವಲ 28ನೆಯ ವಯಸ್ಸಿನಲ್ಲಿ. 1983ರಲ್ಲಿ ಅವರು ಯುನೈಟೆಡ್ ಬಿವರೇಜ್ ಯುಬಿ ಗ್ರೂಪ್ನ ಚಿಂಗಾಣಿ ಹಿಡಿದರು. ಮಲ್ಯ ಬ್ರ್ಯಾಂಡನ್ನು ಓದುವವನಿಗಿಂತ ಭಾವಿಸುವವನಾಗಿದ್ದ. ಕಿಂಗ್ಫಿಷರ್ ಬಿಯರ್ ಭಾರತದಲ್ಲಿ ಟಾಪ್ ಬ್ರ್ಯಾಂಡ್ ಆಯಿತು. ಬಿಯರ್ ಜಾಹೀರಾತಿನಲ್ಲಿ ಮಾಡೆಲ್ಸ್, ಯಾರ್ಡ್ಸ್, ಫಾರ್ಮುಲಾ 1 ಹಾಕೋದು ಯಾರು ಮಾಡುತ್ತಾರೆ? ಮಲ್ಯ ಮಾತ್ರ. ಇವರು ಲಿಕ್ವೈರ್, ಏರ್ಲೈನ್ಸ್, ಸಪೋರ್ಟ್ಸ್ ಎಲ್ಲದರಲ್ಲೂ ಹೂಡಿಕೆ ಮಾಡಿದರು. 2005ರಲ್ಲಿ ಕಿಂಗ್ಫಿಷರ್ ಏರ್ಲೈನ್ಸ್ ಶುರು ಮಾಡಿದರು. ಭಾರತದ ಅತ್ಯಂತ ಐಷಾರಾಮಿ ವಿಮಾನ. ಆದರೆ ಕನಸುಗಳನ್ನು ಸಾಧಿಸಲು ನಿಮ್ಮ ಕಾಲು ನೆಲದಲ್ಲಿ ಇರಬೇಕು ಅಂತ ಮರೆತು ಬಿಟ್ಟರೆ ಏನಾಗುತ್ತದೆ? ಯಶಸ್ಸು ಕೆಲವೊಮ್ಮೆ ಕಣ್ಣನ್ನು ಮುಚ್ಚಿಸುತ್ತದೆ. ಮಲ್ಯನಿಗೆ ಅದು ವಿಮಾನದಲ್ಲಿಯೇ ಆದಂತಾಯ್ತಲ್ಲ. ಕಿಂಗ್ಫಿಷರ್ ಏರ್ಲೈನ್ ಭಾರಿ ಲಾಸ್ ಮಾಡಿತು. ಮಾರುಕಟ್ಟೆಯ ಅಜ್ಞಾನ, ದುಬಾರಿ ನಿರ್ವಹಣಾ ವೆಚ್ಚಗಳು, ಸುಮಾರು 9,000 ಕೋಟಿ ಸಾಲ 7 ಬ್ಯಾಂಕ್ಗಳಿಂದ. ನೀವು ಕಲ್ಪಿಸಿಕೊಳ್ಳಿ, ಎಷ್ಟು ದೊಡ್ಡ ಎಂಪೈರ್ ಕಟ್ಟಿದರೂ ಬೆಲೆ ಬಾಳದ ಒಂದು ತಪ್ಪಿನಿಂದ ಎಲ್ಲವೂ ಕೈಗೆ ಸಿಗದಂತಾಯಿತು. ಕೆಲಸಗಾರರಿಗೆ ಸಂಬಳ ಬರಲಿಲ್ಲ, ವಿಮಾನಗಳು ನೆಲಕ್ಕಿಳಿದವು. 2012ರಲ್ಲಿ ಕಿಂಗ್ಫಿಷರ್ ಏರ್ಲೈನ್ಸ್ ಸಂಪೂರ್ಣವಾಗಿ ಮುಚ್ಚಲಾಯಿತು. ಇದು ನಿಜಕ್ಕೂ ಟೈಟಾನಿಕ್ ಆಗಿತ್ತಂತೆ. ಫಸ್ಟ್ ಕ್ಲಾಸ್ ಸರ್ವಿಸ್, ಆದರೆ ನೇರ ಐಸ್ಬರ್ಗ್ ಕಡೆಗೆ. 2016ರಲ್ಲಿ ಮಲ್ಯ ಭಾರತ ತೊರೆದರು. ನಂತರ ಲಂಡನ್ನಲ್ಲಿ ಬಂಧನ. ಕೇಸ್ ಪ್ರಕರಣಗಳು ಹಲವಾರು ವರ್ಷಗಳವರೆಗೆ ನಡೆದವು. ಆದರೆ ಕೇಳಿ, ಮಲ್ಯನು ತಪ್ಪು ಮಾಡಿದ್ನ ಅಥವಾ ಅವನು ಕಾಲಕ್ಕೆ ಮಿಂಚಿದ ಒಬ್ಬ ಪ್ರೋಗ್ರೆಸಿವ್ ವಿಜನರಿ ಆಗಿದ್ನ? ವಿಜಯ್ ಮಲ್ಯನ ಕಥೆ ಅಷ್ಟು ಸುಲಭವಾಗಿ ತೀರ್ಮಾನಿಸಲು ಅದು ಅಷ್ಟು ಸುಲಭವಿಲ್ಲ. ಇದು ಒಬ್ಬ ಬ್ರಿಲಿಯಂಟ್ ಮನುಷ್ಯನ ದೈತ್ಯ ತಪ್ಪುಗಳ ಕಥೆ. ಬ್ರ್ಯಾಂಡಿಂಗ್ ಎಂದರೇನು ಎಂದು ಭಾರತಕ್ಕೆ ತೋರಿಸಿದವರು ಐಷಾರಾಮಿ ಜೀವನದ ಹಿಂದೆ ಹಣದ ಹಿತಚಿಂತನೆ ಇರಬೇಕು ಅನ್ನೋದು ಮರೆತು ಹೋದರು. ಸಾಮರ್ಥ್ಯ, ಭಾವನಾತ್ಮಕ ಬ್ರ್ಯಾಂಡ್ಗಳನ್ನು ಕಟ್ಟುವಲ್ಲಿ ತಪ್ಪು. ಸಾಲ ನಿರ್ವಹಣೆ, ಬಿಸಿನೆಸ್ ಡಿಸಿಪ್ಲಿನ್, ಅತಿಯಾಗಿ ಕನಸು ಕಾಣುವುದು. ನೀವು 20 ವರ್ಷದವನು, ನಿಮ್ಮ ಕನಸು ದೊಡ್ಡದು. ಆದರೆ ಬಿಸಿನೆಸ್ ಒಂದು ಪಾರ್ಟಿಯಲ್ಲ, ಇದು ಮ್ಯಾರಥಾನ್. ನೀವು ಯಾರು ಆಗಬೇಕು? ಮಲ್ಯನಂಥ ಒಬ್ಬ ಸ್ಟಾರ್ ಅಥವಾ ನಿತ್ಯ ಬೆಳೆಯುವ ನಾಯಕ? ಸಸ್ಟೈನೇಬಲ್ ಗ್ರೋತ್ ಮೇಲೆ ಕೆಲಸ ಮಾಡೋಣ. ಎಮೋಷನಲ್ ಮಾರ್ಕೆಟಿಂಗ್ ಜೊತೆಗೆ ಫೈನಾನ್ಷಿಯಲ್ ರಿಯಾಲಿಟಿ ಕೂಡ ನೋಡೋಣ. ಸ್ಟೈಲ್ ಇರಲಿ. ವಿಜಯ್ ಮಲ್ಯನ ಕಥೆ ಒಂದು ನೋಟಕ್ಕೆ ಪತನ ಅನ್ನಿಸಬಹುದು, ಆದರೆ ಇದು ನಾವೆಲ್ಲೂ ತಪ್ಪು ಮಾಡಬಾರದು ಎನ್ನುವ ಆದರ್ಶಕ ಕತ್ತಲೆಯ ಕಾಡಾಗಿದೆ. ಇಂತಹ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು 369S ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಜವಾದ ಕಥೆಗಳು ನಿಜವಾದ ಯಶಸ್ಸು ತರುತ್ತವೆ. ಮುಂದಿನ ವಾರ ನಾವು ನೋಡುತ್ತೇವೆ ಒಂದು ಇಂತಹ ವ್ಯಕ್ತಿಯ ಕಥೆ. ಅವನು ಮಲ್ಯನ ವಿರುದ್ಧ ದಿಕ್ಕಿನಲ್ಲಿ ನಡೆದವನು, ಆದರೆ ಯಶಸ್ಸು ಗಳಿಸಿದವನು. ಯಾರೋ ಆತ ಗೊತ್ತಾ? ನೋಡಿ.